ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಏನಾಯ್ತು? ಯಾಕೆ ಕೂಕೊಂಡೆ? ಭಯ ಪಟ್ಕೊಂಡಿರೋ ತರ ಕಾಣಿಸ್ತಿದ್ಯಾ? ನನ್ಗೇನೂ ಆಗಿಲ್ಲ. ನೀನ್ ನನ್ನ ವಿಷಯದಲ್ಲಿ ತಲೆ ಹಾಕ್ಬೇಡ. ನಿನ್ ಕೆಲಸ ನೀನ್ ನೋಡ್ಕೋ. ಅಂಬಿಕವ್ರನ್ನ ಕೊಂದ ಪಾಪ ಪ್ರಜ್ಞೆ ಇವಳನ್ನ ದಿನ ಪೀಡಿಸ್ತಿರ್ಬೇಕು. ಈಗ ಪ್ರಾಯಶ್ಚಿತ ಶಿಕ್ಷೆ ಶುರುವಾಗಿದೆ ಅನ್ಸುತ್ತೆ. ಅದಕ್ಕೆ ಹೀಗೆ ವಿಚಿತ್ರವಾಗಿ ಆಡ್ತಿದ್ದಾಳೆ. ಮಾಡಿದ ಪಾಪಗಳು ಯಾರನ್ನು ಸುಮ್ಮನೆ ಬಿಡಲ್ಲ. ಇಲ್ಲ ದುರ್ಗಾ, ನೀನ್ ಅನ್ಕೊಂಡಿದ್ ಸತ್ಯ ಅಲ್ಲ. ನನ್ನ ಸಾಯಿಸಿದ್ದು ಮಾಯ ಅಲ್ಲ, ಮಾಳ್ವಿಕ. ನನ್ನ ಸಾಯಿಸಿದ್ದು ಮಾಯ ಅಲ್ಲ ಅಂತ ನಿನಗೇನಾದ್ರೂ ಗೊತ್ತಾದ್ರೆ ನೀನ್ ನಿಜವಾದ ಕೊಲೆಗಾರನ ಹುಡ್ಕೊಂಡು ಹೋಗ್ತೀಯ. ಆವಾಗ ನೀನೇನಾದ್ರೂ ಮಾಳ್ವಿಕನ್ ಕೈಗೆ ಸಿಕ್ಕಾಕೊಂಡ್ರೆ ನಿನಗೆ ಅಪಾಯ ತಪ್ಪಿದ್ದಲ್ಲ. ನಿನ್ನ ಕಾಪಾಡ್ಕೊಳ್ಳೋದು ನನ್ನ ಕರ್ತವ್ಯ. ಹಾಗಾಗಿ ಈ ಸತ್ಯ ನನ್ನಲ್ಲೇ ಇರಲಿ, ನಿನಗೆ ಗೊತ್ತಾಗೋದು ಬೇಡ. ಅಪ್ಪ, ಏನಕ್ಕೆ ಸಪ್ಪಗಿದ್ದೀರಾ? ಹೌದು ಬಾಸು, ಆಫೀಸ್ ಏನಾದ್ರೂ ಲಾಸ್ ಆಯ್ತಾ ಅಥವಾ ಯಾರಾದ್ರೂ ಬೈದ್ರಾ? ಅದೆಲ್ಲ ಏನಿಲ್ಲ. ನಿಮ್ಮ ಹತ್ರ ನಾನು ಒಂದು ವಿಷಯ ಕೇಳ್ತೀನಿ. ಯಾರಾದರೂ ತುಂಬ ಕೋಪ ಮಾಡ್ಕೊಂಡಿದ್ರೆ ಅವ್ರನ್ನ ಯಾವ್ಯಾವ ಥರ ಸಮಾಧಾನ ಮಾಡ್ಬೋದು? ಇಷ್ಟೇನಾ ಬಾಸು? ಫಸ್ಟ್ ಅವ್ರ ಎದುರು ಹೋಗಿ ಕಿವಿ ಹಿಡ್ಕೊಂಡು 10 ಬಸ್ಗೆ ಹೊಡಿರಿ. ನೆಕ್ಸ್ಟ್ ಸೆಕೆಂಡ್ಗೆ ಕರ್ಕಿ ನೀರಾಗ್ ಬಿಡ್ತಾರೆ. ಅಯ್ಯೋ ಅಪ್ಪ, ಅದೇನು ಬೇಡ. ನೀನೀಗ ಅವ್ರಿಗೆ ಡೈರಿ ಮಿಲ್ಕ್ ಚಾಕ್ಲೇಟ್ ಅಥವಾ ಅವ್ರಿಗೆ ಇಷ್ಟವಾದ ಸ್ವೀಟ್ ಕೊಟ್ರು, ಅವ್ರು ಅದನ್ನ ತಿಂದ್ರೆ ಅವ್ರ ಕೋಪ ಪಕ್ಕ ಓಡೋಗತ್ತೆ. ಇಲ್ಲ ಕಂದ, ಯಾಕೋ ಎರಡು ಐಡಿಯಾನು ಓಕೆ ಅನಿಸ್ತಾ ಇಲ್ಲ. ನೋಡಿ ಬಾಸು, ಕೋಪ ಅನ್ನೋದು ಪ್ರೆಷರ್ ಕುಕ್ಕರ್ ತರ. ತಂಪಾಗ್ಬೇಕು ಅಂದ್ರೆ ಅದ್ರ ವಿಷಲ್ ತೆಗಿಬೇಕು. ಒಂದ್ ಕೆಲ್ಸ ಮಾಡಿ, ಆ ವ್ಯಕ್ತಿ ಮುಂದೆ ಹೋಗಿ ಅವ್ರನ್ನ ದಿಟ್ಟಿಸಿ ನೋಡಿ. ದಿಕ್ಕಿದಂಗೆ ಜೋರಾಗಿ ಅಳಕ್ ಶುರು ಮಾಡಿ. ಏನ? ನಾನು ಅಳಬೇಕಾ? ಹೌದು ಬಾಸು, ನಿಮ್ಮನ್ನ ಅಟ್ಯಾಕಿಂಗ್ ಮೋಡಲ್ ನೋಡಿದ್ರೆ ಅವ್ರು ಇನ್ನಷ್ಟು ಕೋಪ ಮಾಡ್ಕೋತಾರೆ. ಅದೇ ನೀವು ಅವ್ರ ಕಾಲ್ ಹತ್ರ ಕುಳಿತು ನನ್ನಿಂದ ತಪ್ಪಾಯ್ತು ಅಂತ ಎಮೋಷನಲ್ ಆಗತ್ರೆ, ಅವರು ಎಮೋಷನಲ್ ಆಗಿ ಅಯ್ಯೋ ಸುಮ್ನಿರ್ ಸಾಕು ಅಂತ ಅವರೇ ಬಂದು ನಿಮ್ಮನ್ನ ಸಮಾಧಾನ ಮಾಡ್ತಾರೆ. ಇದನ್ನೇ ರಿವರ್ಸ್ ಸೈಕಾಲಜಿ ಅಂತಾರೆ. ಇಲ್ಲಪ್ಪ, ಅದೇನು ವರ್ಕ್ ಆಗಲ್ಲ. ನೀನೀಗ ಅವ್ರ ಹತ್ರ ಹೋಗ್ಬಿಟ್ಟು ನೀವು ಆ ಊ ಅಂತ ಸ್ಮೈಲಿ ಫೇಸಸ್ ಮಾಡಿ, ಆಗ ಅವ್ರು ಖಂಡಿತ ನಗ್ತಾರೆ. ಬೇಡ ಬಾಸು, ಅದಕ್ಕಿಂತ ಬೆಸ್ಟ್ ಅಂದ್ರೆ ಸ್ವಲ್ಪ ಸುಮ್ಮನೆ ಇರ್ತೀಯಾ? ಇಲ್ಲ ಕಂದ, ನೀವಿಬ್ರು ಕೊಡ್ತಾ ಇರೋ ಐಡಿಯಾ ನಂಗೆ ಯಾಕೋ ವರ್ಕ್ ಆಗ್ತಿಲ್ಲ. ನಾನೇ ಏನಾದರೂ ಯೋಚನೆ ಮಾಡ್ತೀನಿ ಬಿಡು. ಬಾಸು, ಲಾಸ್ಟ್ ಎರಡು ಐಡಿಯಾ ಕೇಳಿ ಬಾಸು. ಐಡಿಯಾ ನಂಬರ್ 1, ನೀವು ಸೀದಾ ಅವ್ರ ಮುಂದೆ ಹೋಗಿ ಕುಸುಕ್ ಬಿಟ್ಬಿಡಿ. ಅಯ್ಯೋ ಎದೆ ನೋವು ಅಂತ ನಾಟಕ ಮಾಡಿ. ಅವ್ರ ಕೋಪ 10 ಸೆಕೆಂಡ್ ನಲ್ಲಿ ಕರುಣೆಯಾಗಿ ಬದಲಾಗಿ ನಿಮ್ಗೆ ಗ್ಲೂಕೋಸ್ ಕುಡ್ಸಕ್ ಬರ್ತಾರೆ. ನಾನೇನಾದ್ರೂ ಸುಳ್ಳು ಹೇಳಿ ಸಿಕ್ಬಿದ್ರೆ ಕಡ್ಡಿಯಷ್ಟಿರೋ ಕೋಪ ಗುಡ್ಡ ಆಗ್ಬಿಡುತ್ತಷ್ಟೇ. ಸರಿ, ಇದ್ ಯಾವುದು ಬೇಡ ಅಂದ್ರೆ ಲಾಸ್ಟ್ ಅಂಡ್ ಬೆಸ್ಟ್ ಐಡಿಯಾ. ಸೀದಾ ಅವ್ರ ಹತ್ರ ಹೋಗಿ ನಿಮ್ಮನ್ನ ನೋಡಿದ್ರೆ ನಮ್ಮ ಅಜ್ಜಿ ನೆನಪಾಗ್ತಿದ್ದಾರೆ ಅಂದ್ಬಿಡಿ. ಅಜ್ಜಿನ? ಯಾಕಂದ್ರೆ ಅಜ್ಜಿ ಅಂದ ತಕ್ಷಣ ಅವರು ಸಡನ್ ಆಗಿ ಸೆಂಟಿಮೆಂಟ್ ಆಗ್ತಾರೆ. ಅಜ್ಜಿ ತರ ಇದೀರಾ ಅಂತ ಏನಾದ್ರು ಹೇಳಿದ್ರೆ ನನಗೆ ಹೊಡಿಯಕ್ ಬಂದ್ರೆ? ಓ ಅಪ್ಪ, ನಿನ್ ಮನಿ ಮಾತ್ ಕೇಳಿದ್ರೆ ಪಕ್ಕ ಇದೇ ಆಗತ್ತೆ. ಹಾ ಗಣಪ. ಸರ್, ಹಿತ ಕೈಲಿ ಫೋನ್ ಕೊಡ್ತೀರಾ? ಇದಾಳೆ, ಕೊಟ್ಟೆ. ಗಣಪ. ಹಲೋ, ಹಾಯ್ ಗಣಪ. ಹಿತ, ದುರ್ಗಾಪುರದಲ್ಲಿ ಶಿವರಾತ್ರಿ ಹಬ್ಬದ ಸಂಭ್ರಮ ಜೋರಾಗಿ ನಡೀತಿದೆ. ದೇವಸ್ಥಾನದಲ್ಲಿ ಪೂಜೆ, ಜಾತ್ರೆ ಎಲ್ಲ ಇರುತ್ತೆ. ಮಜಾ ಮಾಡ್ಬೋದು. ನೀವೆಲ್ಲರೂ ಬೇಗ ಬನ್ನಿ. ಹೌದಾ? ಹಾಗಿದ್ರೆ ನನ್ನ ಅಪ್ಪನ್ ಕೇಳಿ ಹೇಳ್ತೀನಿ. ಓಕೆ ಅಪ್ಪ, ಗಣಪ ನಮ್ಮನ್ನ ದುರ್ಗಾಪುರ ಕರೀತಿದ್ದಾನೆ. ಅಲ್ಲಿ ಪೂಜೆ, ಜಾತ್ರೆ ಎಲ್ಲ ಇರುತ್ತೆ. ನಾವು ಫುಲ್ ಮಜಾ ಮಾಡ್ಬೋದಂತೆ. ಅಪ್ಪ ಪ್ಲೀಸ್ ಅಪ್ಪ, ಹೋಗೋಣ. ದುರ್ಗಾಪುರ? ಎಸ್, ದುರ್ಗಾಪುರ. ಅಲ್ಲಿಗೆ ಹೋದ್ರೆ ದುರ್ಗಾ ಕೋಪನೂ ಕಮ್ಮಿ ಆಗುತ್ತೆ, ನಮಗೂ ಒಂದು ಚೇಂಜ್ ಇರುತ್ತೆ. ಓಕೆ ಡನ್, ನಾವೆಲ್ಲರೂ ದುರ್ಗಾಪುರಕ್ಕೆ ಹೋಗ್ತಾ ಇದ್ವಿ. ಅಪ್ಪ, ಹಾಗಾದ್ರೆ ನಾನು ಈಗಲೇ ರೆಡಿ ಆಗ್ತೀನಿ. ಓಕೆ ಓಕೆ ಕಂದ. ಅಲ್ಲಿಗಾದ್ರೂ ಹೋಗಿ ದುರ್ಗಾನ ಸಮಾಧಾನ ಮಾಡೋಕ್ಕಾಗುತ್ತಾ?
ಏನಾಯ್ತು ಬ್ರೋ? ಯಾಕೆ ಸೀರಿಯಸ್ ಆಗಿ ಯೋಚನೆ ಮಾಡ್ತಿದ್ಯಾ? ಗೊತ್ತಿಲ್ಲ ಶಾನ್ವಿ, ನಾನು ದುರ್ಗಂಗೆ ಮೋಸ ಮಾಡ್ತಿದ್ದೀನೇನೋ ಅಂತ ಪದೇ ಪದೇ ಅನ್ನಿಸ್ತಾ ಇದೆ. ಮನಸ್ಸು ತುಂಬಾ ಭಾರ ಆಗಿದೆ. ಯಾಕೆ ಹಾಗೆ ಅನ್ಕೋತಾ ಇದ್ಯಾ? ನೀವಿಬ್ರು ಗಂಡ ಹೆಂಡತಿ ಅಲ್ವಾ? ಮದ್ವೆ ಏನೋ ಆಗಿದೆ ಶಾನ್ವಿ, ಆದ್ರೆ ದುರ್ಗಾಗೆ ನನ್ನ ಹೆಂಡತಿ ಸ್ಥಾನ ಕೊಡೋದಕ್ಕೆ ನನಗೆ ತುಂಬಾ ಕಷ್ಟ ಆಗ್ತಾ ಇದೆ. ಅವಳು ತುಂಬಾ ಇನ್ನೋಸೆಂಟ್ ಶಾನ್ವಿ. ನಾನು ಅವಳ ಜೀವನದ ಜೊತೆ ಆಟ ಆಡ್ತಿದ್ದೇನೋ ಅಂತ ನನಗೆ ಒಂಥರ ಗಿಲ್ಟ್ ಕಾಡ್ತಾ ಇದೆ. ಅವಳಿಗೆ ಸಿಗ್ಬೇಕಾಗಿರೋ ಪ್ರೀತಿ ನನ್ನ ಕೈಲಿ ಕೊಡೋದಕ್ಕೆ ಆಗ್ತಾ ಇಲ್ಲ. ಅಣ್ಣ, ಪ್ರೀತಿ ಅಂದ್ರೆ ಸಿನಿಮಾದಲ್ಲಿ ತೋರ್ಸೋ ಹಾಗಿರ್ಬೇಕು ಅಂತ ಏನೂ ಇಲ್ಲ. ನೀನ್ ಅವ್ರನ್ನ ಪ್ರೀತಿಸ್ದೇ ಇರ್ಬೋದು, ಆದ್ರೆ ಅವ್ರಿಗೆ ಏನಾದ್ರೂ ಕಷ್ಟ ಬಂದ್ರೆ ಫಸ್ಟ್ ಓಡೋಗೋರು ಯಾರು? ನೀನೇ ಅಲ್ವಾ? ಅವಳಿಗೆ ಯಾರಾದ್ರೂ ತೊಂದರೆ ಕೊಟ್ರೆ ನೀನ್ ಅವಳ ಪರವಾಗಿ ಧೈರ್ಯವಾಗಿ ಮಾತಾಡ್ತೀಯ, ಅವ್ರಿಗೆ ಬೇಕಾಗಿರೋ ಸಪೋರ್ಟ್ ಎಲ್ಲ ಮಾಡ್ತೀಯ. ಒಬ್ಬ ಗಂಡನಾಗಿ ನಿನ್ ಜವಾಬ್ದಾರಿನ ತುಂಬಾ ಚೆನ್ನಾಗಿ ನಿಭಾಯಿಸ್ತಾ ಇದೀಯ. ಪ್ರೀತಿ ಇದ್ದಾಗ್ಲೇ ಅಲ್ವಾ ಕಾಳಜಿ ಹುಟ್ಟೋದು, ನಮ್ಮವರು ಅಂತ ಅನ್ಸಿ ನಾವ್ ಅವ್ರಿಗೆ ಸಪೋರ್ಟ್ ಮಾಡೋದು. ಅಣ್ಣ, ಅತಿಯಾಗಿ ಯೋಚನೆ ಮಾಡ್ಬೇಡ. ಕೆಲವೊಂದ್ಸಲ ಪ್ರೀತಿ ನಮಗ್ ಗೊತ್ತಿಲ್ಲದೇನೆ ಹುಟ್ಟುಬಿಡತ್ತೆ. ನಿನ್ಗೆ ಅವ್ರ ಮೇಲೆ ಸದ್ಯಕ್ಕೆ ಅಂತ ದೊಡ್ಡ ಪ್ರೀತಿ ಇಲ್ಲದೆ ಇರ್ಬೋದು, ಇದ್ರೂ ನಿನ್ ಮನ್ಸು ಅದನ್ನ ಒಪ್ಕೊಳ್ದೆ ಇರ್ಬೋದು. ಅಣ್ಣ, ನಿಜ ಹೇಳು, ನಿಂಗೆ ದುರ್ಗಾ ಅತ್ಗೆ ಅಂದ್ರೆ ಇಷ್ಟ ಅಲ್ವಾ? ನಾನು ಈ ರೂಮಿಗೆ ಏನಕ್ಕೆ ಬಂದೆ? ಇವರಿಬ್ರಿಗೆ ಡಿಸ್ಟರ್ಬ್ ಮಾಡೋದು ಬೇಡಪ್ಪ. ಅಯ್ಯೋ ದೇವ್ರೆ, ಇವರಿಬ್ರು ಮಧ್ಯೆ ಇರೋ ಡಿಸ್ಟೆನ್ಸ್ನ ನೋಡ್ತಿದ್ರೆ ಆ ಹಾಸಿಗೆ ಮೇಲೆ ನ್ಯಾಷನಲ್ ಹೈವೇನೇ ನಿರ್ಮಾಣ ಮಾಡಿಬಿಡ್ಬೋದು. ಏನ್ ಗಂಡ ಹೆಂಡ್ತಿನೋ, ಒಬ್ರಿಗೆ ಅವ್ರ ಗಂಡನ ಮೇಲೆ ಹಕ್ಕಿದೆ ಅನ್ನೋ ಬುದ್ಧಿ ಇಲ್ಲ, ಇನ್ನೊಬ್ರಿಗೆ ಹೆಂಡ್ತಿನ ಪ್ರೀತಿಸ್ಬೇಕು ಅನ್ನೋ ಯೋಚನೆ ಇಲ್ಲ.